ಪ್ರೊಡಕ್ಷನ್ ನಂಬರ್ 1 ಸೀನ್ ಟು ಸೀನ್ ನಿಮ್ಗೆ ಹೇಳ್ತೀನಿ. ಫಸ್ಟ್ ಸೀನ್ ಹೌಸ್ ಲುಕ್. ಸೆಕೆಂಡ್ ಮದರ್ ವಾಶ್ ಬಟ್ಟೆ ಒಗಿತಾ ಇರ್ತಾರೆ. ಹೀರೋ ಇನ್ನೂ ಮಲಗಿರುತ್ತಾನೆ. ಶಾಂತಮ್ಮ ಹೀರೋ ಅಂದರೆ ಎಚ್ಚಕ್ಕೆ ಹೋಗುತ್ತಾರೆ. ಹೀರೋ ಎದ್ದು ಬ್ರಷ್ ಮಾಡೋದಕ್ಕೆ ರೆಡಿಯಾಗಿ ಕಾಲೇಜಿಗೆ ಟಿಫನ್ ಮಾಡದೆ ಕಾಲೇಜಿಗೆ ಹೋಗುತ್ತಾನೆ. ಸೀನ್ ನಂಬರ್ 2 ಹೀರೋ ಮನೆಯಿಂದ ಫ್ರೆಂಡ್ ಆದ ವೆನು ಮನೆಗೆ ಹೋಗುತ್ತಾನೆ. ಫ್ರೆಂಡನ್ನು ಪಿಕಪ್ ಮಾಡಿಕೊಂಡು ಕಾಲೇಜ್ ಕಡೆಗೆ ಹೋಗುತ್ತಾನೆ. ಸೀನ್ ನಂಬರ್ 3 ಗಗನ್ ಮತ್ತು ವೇಣು ಇಬ್ಬರು ಕಾಲೇಜ್ ಗೇಟಿನ ಮುಂದೆಗೆ ಬರುತ್ತಾರೆ. ಸೆಕ್ಯೂರಿಟಿ ಅಥವಾ ಐಡೆಂಟಿ ಕಾರ್ಡ್ ತೋರಿಸಿಕೊಂಡು ಕಾಲೇಜ್ ಒಳಗೆ ಹೋಗುತ್ತಾರೆ. ಆವಾಗ ನಂತರ ಒಂದು ಹುಡುಗಿ ಕಾಣಿಸುತ್ತಾಳೆ, ಅವಳೇ ಶ್ರೇಯಾ. ಹೀರೋ ಮತ್ತು ವೇಣು ಕ್ಲಾಸ್ ಕಡೆಗೆ ಹೋಗುತ್ತಿರುವಾಗ ಫ್ರೆಂಡ್ ಕ್ಲಾಸಿನಲ್ಲಿ ಎಲ್ಲಿ ಹುಡುಕುತ್ತಿರುತ್ತಾನೆ. ಹೀರೋ ಮತ್ತು ವೇಣು ಇಬ್ಬರು ಶಶಾಂಕ್ ಹತ್ತಿರ ಹೋಗುತ್ತಾರೆ. ಅನಂತರ ಮೂವರು ಸೇರಿ ಕಾಲೇಜಿಗೆ ಹೋಗುತ್ತಾರೆ. ಕ್ಲಾಸಿನಿಂದ ಮೂವರು ಹೋಗುತ್ತ ನಂತರ ಹಾಗೆ ಇನ್ನು ಹೀರೋಯಿನ್ ಎಂಟ್ರಿ ಕೊಡುತ್ತಾಳೆ. ಹೀರೋಯಿನ್ ಕಡೆ ನೋಡಿಕೊಂಡು ಅವಾಗ ಹೀರೋಯಿನ್ ಮೇಲೆ ಕ್ರಶ್ ಆಗುತ್ತೆ. ಸೀನ್ ನಂಬರ್ 4 ಕ್ಲಾಸಿನ ಮುಂದೆ ನಂತರ ಹೀರೋ ಮತ್ತು ಇಬ್ಬರು ಫ್ರೆಂಡ್ಸ್ ಕ್ಲಾಸಿನಿಂದ ಹೊರಗೆ ಬರುತ್ತಾರೆ. ವೇಣುಗೆ ಮತ್ತು ಮಾರ್ಕಸ್ಗೆ ಇಬ್ಬರು ಕೈ ತಾಕಿ ಮಾರ್ಕಸ್ ಕೈಯಲ್ಲಿದ್ದ ಬ್ಯಾಗ್ ಕೆಳಗೆ ಬೀಳುತ್ತದೆ. ನಂತರ ಮಾರ್ಕಸ್ ಬ್ಯಾಗ್ ಕೆಳಗೆ ಬಿದ್ದ ಬ್ಯಾಗಿನಲ್ಲಿ ಡ್ರಗ್ಸ್ ಪ್ಯಾಕೆಟ್ಗಳು ಆಚೆಗೆ ಬರುತ್ತಾರೆ. ಅದರಲ್ಲಿ ಹೀರೋ ಮತ್ತು ಈ ಫ್ರೆಂಡ್ಸ್ ಶಾಕ್ ಆಗುತ್ತಾರೆ. ಆಗ ನಂತರ ಮಾರ್ಕಸ್ ಅದರನ್ನು ಎದುರ ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಸೀನ್ ನಂಬರ್ 5 ಅಲ್ಲಿಂದ ಹೋಗಿದ ನಂತರ ಹೀರೋ ಮತ್ತು ಇಬ್ಬರು ಫ್ರೆಂಡ್ಸ್ ಕಾಲೇಜ್ ಇರುವ ಕೆಫೆ ಹತ್ತಿರ ಹೋಗುತ್ತಾರೆ. ಆದ ನಂತರ ಖಾಲಿದ ಟೇಬಲ್ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಹೀರೋಯಿನ್ ಕೂಡ ಅಲ್ಲಿಗೆ ಬರುತ್ತಾರೆ. ನಂತರ ಬಿಲ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸೀನ್ ನಂಬರ್ 6 ಹೀರೋ ಮತ್ತು ಇಬ್ಬರು ಫ್ರೆಂಡ್ಸ್ ಒಂದೇ ಬೈಕಿನಲ್ಲಿ ಹೋಗುತ್ತಿರುತ್ತಾರೆ. ಹೀರೋ ಮತ್ತು ಅದರ ಸಮಯದಲ್ಲಿ ಮಾರ್ಕಸ್ ಮತ್ತು ಅವನ ಗುಂಪು ಅವರ ಪಕ್ಕದಲ್ಲಿ ಬರುತ್ತಾರೆ. ನಂತರ ಅವರನ್ನು ನೋಡಿ ಒಂದು ಕೋಪದಲ್ಲಿ ಒಂದು ಲುಕ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸೀನ್ ನಂಬರ್ 7 ಹೀರೋ ಮನೆಗೆ ಬರುತ್ತ ನಂತರ ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಫೋನ್ ನೋಡುತ್ತಿರುತ್ತಾನೆ. ಅದ ನಂತರ ಫೋನಿನಲ್ಲಿ ಹೀರೋಯಿನ್ ಬಗ್ಗೆ ವಿಷಯ ತಿಳಿದುಕೊಳ್ಳುತ್ತಿರುತ್ತಾನೆ. ಅವನಿಗೆ ಹೀರೋಯಿನ್ ಬಗ್ಗೆ ಏನು ಸಿಗುವುದಿಲ್ಲ. ನಂತರ ಬಂದು ಅವನು ಊಟ ಮಾಡೋದಕ್ಕೆ ಕರೆಯುತ್ತಾರೆ. ಊಟ ಮಾಡಿ ಕರೆಯುವ ನಂತರ ಹೀರೋ ತಂದೆಯಾದ ಉಲ್ಲಾಸ್ ಕೂಡ ಬರುತ್ತಾನೆ. ನಂತರ ಮನೆಗೆ ಬಂದ ನಂತರ ಊಟ ಮಾಡಿಕೊಂಡು ವೆನು ಮನೆಗೆ ಹೋಗುತ್ತಾನೆ. ಸೀನ್ ನಂಬರ್ 8 ನೆಕ್ಸ್ಟ್ ಡೇ ಮಾರ್ನಿಂಗ್ ಶಾಂತಮ್ಮ ಮನೆಯಲ್ಲಿ ಕಾಫಿಯನ್ನು ಮಾಡುತ್ತಿರುತ್ತಾರೆ. ಆಗ ಗಗನ್ ಬೆಡ್ರೂಮಿಂದ ಎದ್ದು ಬಂದು ಫ್ರೆಶ್ ಅಪ್ ಆಗಿ ಕಾಫಿಯನ್ನು ಕುಡಿದು ಟಿಫನ್ ಮಾಡದೆ ಕಾಲೇಜ್ಗೆ ಹೋಗುತ್ತಾನೆ. ಸೀನ್ ನಂಬರ್ 9 ಕಾಲೇಜ್ ಗೇಟ್ ಹತ್ರ ಬರುತ್ತಾರೆ. ನಂತರ ಮುಂದೆ ಸೆಕ್ಯೂರಿಟಿಯನ್ನು ಇಬ್ಬರು ಚೆಕಿಂಗ್ ಮಾಡಿಸಿಕೊಂಡು ಕಾಲೇಜ್ ಒಳಗೆ ಹೋಗುತ್ತಾರೆ. ನಂತರ ಗಗನ್ ಮತ್ತು ಅವನು ಹುಡುಕಿ ಸಮಯದಲ್ಲಿ ಮಾರ್ಕಸ್ಗೆ ಮತ್ತು ಗಗನ್ಗೆ ಎದುರ ಬದಲಿ ಆಗಿದ ನಂತರ ಇಬ್ಬರು ಕೋಪಗೊಳ್ಳುತ್ತಿರುವಾಗ ಅದೇ ಸಮಯದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ಅಲ್ಲಿಗೆ ಬರುತ್ತಿರುವುದನ್ನು ನೋಡಿ ಇಬ್ಬರು ಗ್ಯಾಂಗ್ ಕ್ಲಾಸಿನ ಕಡೆಗೆ ಹೊರಟು ಹೋಗುತ್ತಾರೆ. ಸೀನ್ ನಂಬರ್ 10 ಕ್ಲಾಸಿನ ಬಂದ ನಂತರ ಕ್ಲಾಸಿನಲ್ಲಿ ಆಲ್ರೆಡಿ ಕಾಲೇಜಿನ ಪ್ರೊಫೆಸರ್ ಪಾಠವನ್ನು ಶುರು ಮಾಡುತ್ತಿರುತ್ತಾರೆ. ಪಾಠವನ್ನು ಶುರು ಮಾಡುತ್ತಿರುವ ಶ್ರೇಯಾ ಗಗನ್ ಕಡೆ ನೋಡುತ್ತಾನೆ. ಶ್ರೇಯಾ ಕೂಡ ಗಗನ್ ಕಡೆ ನೋಡುತ್ತಿರುವಾಗ ಇಬ್ಬರು ಪ್ರೀತಿಯಾಗಿ ಹೋಗುತ್ತೆ. ನಂತರ ಪ್ರೊಫೆಸರ್ ಪಾಠವನ್ನು ಮುಗಿದ ನಂತರ ಗಗನ್ ಶ್ರೇಯಾ ಕಡೆ ನೋಡುತ್ತಿರುವಾಗ ಶ್ರೇಯಾ ಕೂಡ ಗಗನ್ ಕಡೆ ನೋಡುತ್ತಿರ್ತಾರೆ. ಅದೇ ಸಮಯದಲ್ಲಿ ಮಾರ್ಕಸ್ ಕೂಡ ಕ್ಲಾಸ್ಗೆ ಬರುತ್ತಾರೆ. ಮಾರ್ಕಸ್ ಶ್ರೇಯಾ ಬಂದು ಗಗನ್ ಕೋಪದಲ್ಲಿ ಲುಕ್ ಕೊಟ್ಟು ಗಗನ್ ಹಿಂದೆ ಇದ್ದ ಖಾಲಿ ಇದ್ದ ಬೆಂಚಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ.